ನಂಜನಗೂಡಿನಲ್ಲಿ ವಿಜೃಂಭಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ. ಕುಣಿದು ಕುಪ್ಪಳಿಸಿದ ಸಂಸದ ಹಾಗೂ ಶಾಸಕ. ನಂಜನಗೂಡು ತಾಲೂಕು ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ನಂಜನಗೂಡು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಬೆಳ್ಳಿ ರಥ ವಾಹನಕ್ಕೆ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್ ಪುಷ್ಪಾರ್ಚನೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಜೂನಿಯರ್ ಕಾಲೇಜು ಮೈದಾನದಿಂದ ಹೊರಟ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿ ಮೆರುಗು ತಂದು ಪ್ರೇಕ್ಷಕರಿಗೆ ಮನರಂಜಿಸಿದವು. ರಸ್ತೆಯುದ್ದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯ ಘೋಷಣೆ ಮುಳುಗಿತು. ಇದೇ ಸಂದರ್ಭದಲ್ಲಿ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಾರ್ಯಕರ್ತರೊಂದಿಗೆ ಕುಣಿದು ಕುಪ್ಪಳಿಸಿದರು. ನಂತರ ಶ್ರೀ ನಂಜುಂಡೇಶ್ವರ ದೇವಾಲಯದ ದಾಸೋಹ ಭವನದ ಬಳಿ ಮೆರವಣಿಗೆಯನ್ನು ಮುಕ್ತಾಯಗೊಳಿಸಲಾಯಿತು. ಸಾವಿರಾರು ಜನಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು. ನಂತರ ಸಚಿವರಾದ ಪ್ರಿಯಾಂಕಾ ಖರ್ಗೆ ರವರು ದೀಪ ಬೆಳಗಿಸಿ ಉದ್ಘಾಟಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿ, ನಮ್ಮ ಭಾರತದ ಸಂವಿಧಾನ ಶ್ರೇಷ್ಠವಾದದ್ದು. ಏಕೆಂದರೆ 35 ದೇಶಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. 75 ವರ್ಷಗಳ ನಂತರ ಉಳಿದದ್ದು ಪ್ರಜಾಪ್ರಭುತ್ವ. ಭಾರತ ದೇಶದಲ್ಲಿ ಮಾತ್ರ 34 ದೇಶದಲ್ಲಿ ತಮ್ಮ ಧರ್ಮಾಧಾರಿತ ಮೇಲೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು. ಅಂತಹ ದೇಶಗಳು ಯಾವೂ ಕೂಡ ಉಳಿಯಲಿಲ್ಲ. ಸ್ವತಂತ್ರ ಬಂದು 75 ವರ್ಷಗಳ ನಂತರವೂ ನಮ್ಮ ಭಾರತದ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಿಂದ ಮಾತ್ರ ಎಂದು ಹೇಳಿದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ರವರು ತಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂದರೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಆರ್ಥಿಕ ಸಬಲೀಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯವೇ ಎಂಬ ವಿಷಯದ ಬಗ್ಗೆ ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವರಾದ ಎಚ್.ಸಿ. ಮಹಾದೇವಪ್ಪ, ಡಾಕ್ಟರ್ ಯತೀಂದ್ರ, ಸಿದ್ದರಾಮಯ್ಯ, ಡಾಕ್ಟರ್ ತಿಮ್ಮಯ್ಯ, ತಹಶೀಲ್ದಾರ್ ಶಿವಕುಮಾರ್, ಕಾಸ್ನೂರು ನಗರ ನಗರಸಭಾ ಅಧ್ಯಕ್ಷ ಶ್ರೀಕಂಠ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಇಒ ಜೆರಾಲ್ಡ್, ರಾಜೇಶ್, ಬಿಇಒ ಮಹೇಶ್ ಇತರರು ಭಾಗವಹಿಸಿದ್ದರು. ವರದಿ ಜಯಶಂಕರ್, ಟಿವಿ4 ನಂಜನಗೂಡು. ಈ ಎಲ್ಲ 35 ದೇಶಗಳು ಪ್ರಜಾಪ್ರಭುತ್ವ ಆದ್ರೆ 75 ವರ್ಷ ಆದ್ಮೇಲೆ ಈ 35 ದೇಶಗಳಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅಂದ್ರೆ ಅದು ಬರೇ ಭಾರತ ದೇಶದಲ್ಲಿ. ಇನ್ನ 34 ದೇಶ ಮಿಲಿಟರಿಗಾರ ಹೋಯ್ತು, ಯಾವ್ದೋ ಧರ್ಮ ಜಗಳಕ್ಕನ ಹೋದ್ರು, ಸಿವಿಲ್ ವಾರ್ ಅನ್ನ ಆಯ್ತು, ಪಾರ್ಟಿಷನ್ ಅನ್ನ ಆಯ್ತು, ಡಿಕ್ಟೇಟರ್ಶಿಪ್ ಅನ್ನ ಬಂತು. ಯತೀಂದ್ರ ಭಾಷಣದಲ್ಲಿ ಹೇಳಿದ್ರು, ಧರ್ಮ ಆಧಾರಿತವಾಗಿ ಯಾರ್ಯಾರು ರಾಜ್ಯಗಳು ಮಾಡ್ಕೊಂಡು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಆದ್ರೆ ಉಳಿಲಿಲ್ಲ. ಇವತ್ತು ನಮ್ಮ ದೇಶ ಉಳಿದಿದೆ 75 ವರ್ಷ ಸ್ವತಂತ್ರ ಆದ್ಮೇಲೆ ಅಂದ್ರೂ ಕೂಡ ಅದು ಉಳಿದಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಈಗ ಬಹಳ ಹಗುರವಾಗಿ ಮಾತಾಡ್ತೀವಿ, ಬಹಳ ಸಲೀಸವಾಗಿ ಮಾತಾಡ್ತೀವಿ. ಕಷ್ಟ ಆಯ್ತು ಸ್ವಾಮಿ ಸಂವಿಧಾನ ಅನುಷ್ಠಾನಕ್ಕೆ. ಪಂಡಿತ್ ಬೇರೆಯವರು, ಸರ್ದಾರ್ ಪಟೇಲ್ ಅವರು ಈ ಜವಾಬ್ದಾರಿ ಯಾರಿಗೆ ವಹಿಸಬೇಕು ಅಂತ ಬಹಳಷ್ಟು ತಲೆ ಕೆಡಿಸ್ಕೊಂಡ್ರು. ಗಾಂಧೀಜಿಯವರ ಹತ್ರ ಹೋಗ್ತಾರೆ, ಗಾಂಧೀಜಿಯವರ ಹತ್ರ ಹೋಗಿ ಹೇಳ್ತಾರೆ, ಸರ್ ನಾವು ಸಂವಿಧಾನವನ್ನ ಬೇಗ ರಚನೆ ಮಾಡಬೇಕು, ಇಲ್ಲಿಂದ ನಮ್ಮ ದೇಶ ಕೋಲಾಹಲಕ್ಕೆ ಹೋಗ್ಬಿಡುತ್ತೆ, ನಮ್ಮ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೋಸ್ಕರ ನಾವು ಐರ್ಲೆಂಡ್ ಇಂದ ಒಬ್ಬ ಕಾನೂನು ತಜ್ಞರಿದ್ದಾರೆ, ಸಂವಿಧಾನದ ತಜ್ಞರಿದ್ದಾರೆ, ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಯಾರು ಸರ್ ಎವಾರ್ಡ್ ಜೆನ್ನಿಂಗ್ಸ್ ಅಂತ ಇದ್ದಾರೆ, ಅವರಿಗೆ ನಾವು ಕರ್ಕೊಂಡು ಬಂದು ನಮ್ಮ ದೇಶದ ಸಂವಿಧಾನವನ್ನ ನಾವು ರಚನೆ ಮಾಡ್ತೀವಿ ಸರ್ ಅಂತ ಹೇಳೋದು. ಅವಾಗ ಗಾಂಧೀಜಿ ಅವರು ಹೇಳ್ತಾರೆ, ದಯವಿಟ್ಟು ಇಂಥ ಒಂದು ತಪ್ಪು ಮಾಡಕ್ ಹೋಗ್ಬೇಡಿ. ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಧರ್ಮಗಳು, ನಮ್ಮ ದೇಶದ ಗ್ರಂಥಗಳು, ನಮ್ಮ ದೇಶದಲ್ಲಿರುವಂತಹ ಸಾಮಾಜಿಕ ಪಿಡುಗುಗಳು, ನಮ್ಮ ದೇಶದ ಜಾತಿ ವ್ಯವಸ್ಥೆ ಇವೆಲ್ಲರೂ ಕೂಡ ಯಾರನ್ನ ತಿಳ್ಕೊಂಡ್ರೆ ಅದು ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಿಳ್ಕೊಂಡಿದ್ದಾರೆ,
ಸಂವಿಧಾನ ರಚನೆ ಯಾರ ಕಡೆಯಿಂದಾನು ಆಗ್ತಾ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರ ಕಡೆಯಿಂದಲೇ ಆಗೋದು. ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಶ್ಯಕತೆ ಇಲ್ಲ, ಅವರ ಅನಿವಾರ್ಯತೆ ಇದೆ ಅಂತ ಈಗ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಮಾಧವಪ್ಪ ಸಾಹೇಬರು ಸುಮಾರು 1 ಕೋಟಿ ರೂಪಾಯಿಗಳನ್ನ ಈಗ ಮಂಜೂರು ಮಾಡಿ ಅವರು ಕೊಟ್ಟಿದ್ದಾರೆ. ನಮ್ಮೆಲ್ಲ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾರೆ. ತುಂಬಾ ಹಳೆಯ ಭವನ, ನಮಗೂ ಕೂಡ ಗೊತ್ತಿದೆ. ನಮ್ಮ ತಾಲೂಕು ತುಂಬಾ ದೊಡ್ಡ ತಾಲೂಕು, ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ತಾಲೂಕು. ಜೊತೆಗೆ ನಮ್ಮ ತಾಲೂಕಿಗೆ ವರುಣ ವಿಧಾನಸಭಾ ಕ್ಷೇತ್ರ ಕೂಡ ಸೇರ್ತದೆ. ಅದರಿಂದ ಹೆಚ್ಚಿನ ಅನುದಾನವನ್ನು ನಮಗೆ ನೀಡಿ ಉತ್ತಮವಾದಂತಹ ಭವನವನ್ನ ನಮಗೆ ನಿರ್ಮಿಸಿಕೊಡ್ಬೇಕು ಅಂತ ಅವರಲ್ಲಿ ಬರೋ ಪೂರ್ವಕರಿಗೆ ನಾವು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ನಮ್ಮಲ್ಲಿ ಬರುವಂತಹ ಸಚಿವರಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ. ನಮ್ಮಲ್ಲಿ 2 ಹೋಗ್ಲಿ, ಕಬಡ್ಡಿ ಹೋಗ್ಲಿ, ಹುಬ್ಬಳ್ಳಿ ಹೋಗ್ಲಿ, ಅಲ್ಲಿಗೆ ನಾಡ ಕಚೇರಿ ನಮಗೆ ಅವರು ದಯಮಾಡಿ ನಮಗೆ ಮಾಡ್ಕೊಡ್ಬೇಕು. ಯಾಕಂದ್ರೆ ಜನರಿಗೆ ಸಾಕಷ್ಟು ಕಷ್ಟ ಆಗ್ತಿದೆ, ನೇರವಾಗಿ ಅವರು ಟೌನ್ಗೆ ಬರಬೇಕಾಗ್ತದೆ. 2 ನಾಡ ಕಚೇರಿ ಬಿಲ್ಡಿಂಗು ಬಿಲ್ಡಿಂಗ್ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮಗೆ ಅತಿ ಹೆಚ್ಚು ಅನುದಾನವನ್ನ SCP TSP ಕಾಯ್ದೆ ಅವರು ಕೂಡ ನೀಡಿದ್ದಾರೆ. ಗೌರವಾನ್ವಿತ ಮಾಧವಪ್ಪ ಸಾಹೇಬರು ಕೂಡ ನಮಗೆ ಈಗಾಗಲೇ ಸುಮಾರು 7,60,00,000 ವೆಚ್ಚದ ಅನುದಾನವನ್ನ ವಿಶೇಷವಾಗಿ ಅಂಬೇಡ್ಕರ್ ಭವನಕ್ಕೆ ಅವರು ನಮಗೆ ನೀಡಿರುವಂಥದ್ದು. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಸುಮಾರು 5 ಕೋಟಿ ರೂಪಾಯಿಗಳನ್ನ SCT ನಲ್ಲಿ ನಮಗೆ ಅವರ ರಸ್ತೆ ನಿರ್ಮಾಣಕ್ಕೆ ಅವರು ನೀಡಿದ್ದಾರೆ. ಪ್ರಗತಿ ಪರವಾಗಿ ಅಭಿವೃದ್ಧಿ ಅವರು ನಮಗೆ ನೀಡಿದ್ದಾರೆ. ಅವರಿಗೆ ತಮ್ಮ ಪರವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನು ಹಲವಾರು ಕಾಮಗಾರಿಗಳು ನಮ್ಮಲ್ಲಿ ಆಗಬೇಕಾಗಿದೆ. ಮತ್ತಷ್ಟು ಅನುದಾನ ನಮಗೆ SCP ನಲ್ಲಿ ಬೇಕಾಗಿದೆ. ಅದರಿಂದ ಮಾಧವಪ್ಪ ಸಾಹೇಬರು ಖಂಡಿತವಾಗಿಯೂ ನಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಪೂರ್ಣವಾಗಿ ಸ್ಪಂದಿಸ್ತಾರೆ ಅನ್ನೋ ನಮ್ಮ ಭರವಸೆಗಳು ಕೂಡ ಇದೆ. ಅದರಿಂದ ತಮ್ಮೆಲ್ಲರ ಪರವಾಗಿ ಗೌರವಾನ್ವಿತ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಾಗೆ ಮಾಧವಪ್ಪ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ.